ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ದು 4ನೇ ಲೆಕ್ಕ ಪ್ರಾಕ್ಟೀಸ್ ಮಾಡೋಣ. ಇವತ್ತು ರೈಟ್, ಆಲ್ರೆಡಿ ನಾವು 1, 2, 3 ಡಿಸ್ಕಷನ್ ಮಾಡೀವಿ. ಇವತ್ತು 4th ಒನ್ ಮೊದಲು ಕ್ವಶನ್ ನೋಡ್ಕೊಳ್ರಿ. ಏನದಪ್ಪ ಅಂತಂದ್ರೆ ರಮ್ಯ, ಕಾವ್ಯ, ದಿವ್ಯ ಅವ್ರ ಪಾರ್ಟ್ನರ್ಸ್, ಅವ್ರದ್ದು ರೇಷಿಯೋ ಏನದಪ್ಪ ಅಂತಂದ್ರೆ 1:2:1. ಪಾರ್ಟ್ನರ್ ಯಾರ್ಯಾರು? ರಮ್ಯ, ಕಾವ್ಯ ಆ್ಯಂಡ್ ದಿವ್ಯ. ಅವ್ರದ್ದು ರೇಷಿಯೋ 1:2:1. ರೈಟ್, ಬ್ಯಾಲೆನ್ಸ್ ಶೀಟ್ ಕೊಟ್ಟಾರ ಅವರು. ಕ್ರೆಡಿಟರ್ಸ್ 20,000, ಬಿಲ್ಸ್ ಪೇಪರ್ 6,000, ಬ್ಯಾಂಕ್ ಓವರ್ ಡ್ರಾಫ್ಟ್ 4,000, ರಿಸರ್ವ್ ಫಂಡ್ 8,000, ವಾಣಿ ಲೋನ್. ವಾಣಿ ರೈಟ್, ವಾಣಿ ಲೋನ್ ಅಂತ ಹೇಳತ್ತಾರ ಅವರು. ವಾಣಿ ಪಾರ್ಟ್ನರ್ ಅದ ನೋಡ್ರಿ, ಇಲ್ಲಿ ಪಾರ್ಟ್ನರ್ ಇರಲ್ಲ. ರೈಟ್, ವಾಣಿ ಪಾರ್ಟ್ನರ್ ಅಲ್ಲ. ಅದಾದ ನಂತರ ಕ್ಯಾಪಿಟಲ್ಸ್ ರಮ್ಯಂದು, ಕಾವ್ಯಂದು, ದಿವ್ಯಂದು ಕೊಟ್ಟಾರ ಅವರು ಕ್ಯಾಪಿಟಲ್. ಅದಾದ ನಂತರ ಅಸೆಟ್ ಸೈಡ್ ಬಂದ್ರಪ್ಪ ಅಂತಂದ್ರೆ ಕ್ಯಾಶ್, ಡೆಟಾರ್ಸ್, ಸ್ಟಾಕ್, ಫರ್ನಿಚರ್, ಮಷಿನರಿ, ಬಿಲ್ಡಿಂಗ್ ಇವೆಲ್ಲಷ್ಟು ಅಸೆಟ್ಸ್ಗಳದಾವ. ಆಮೇಲೆ ತಳಗೆ ಏನು ಹೇಳಿಕತ್ತವರು, ಆನ್ ದ ಅಬೌಟ್ ಡೇಟ್ ಅಸೆಟ್ಸ್ ರಿಯಲೈಸ್ಡ್, ಅಸೆಟ್ಸ್ಗಳನ್ನು ಮಾರಾಟ ಮಾಡಿರೋಂಥವ್ರು ಡೆಟಾರ್ಸು 13,500, ಸ್ಟಾಕ್ 19,800, ಬಿಲ್ಡಿಂಗ್ 62,000, ವೆಹಿಕಲ್ ವಿಚ್ ವಾಸ್ ನಾಟ್ ಅನ್ರಿಕಾರ್ಡೆಡ್. ಇಷ್ಟೊತ್ತನಕ ಅಸೆಟ್ಸ್ ಲಿಸ್ಟ್ ಓದಿನಲ್ಲ, ಅದ್ರೊಳಗೆ ಏನಿರಲಿಲ್ಲಪ್ಪ ಅಂತಂದ್ರೆ ವೆಹಿಕಲ್ ಇರಲಿಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಗ್ಯದ ಅವ್ರು ವೆಹಿಕಲ್ ಅದಂತೇಳಿ ಅದು ಮಾರಾಟ ಮಾಡ್ಯಾರ ಅಂತ ಹೇಳಿಕತ್ತಾರ ಅವರು. 4,000 ರೂಪಾಯಿಗೆ. ಮಷಿನರಿ ಆಲ್ಸೋ ರಿಯಲೈಸ್ಡ್ ಅಟ್ ಬುಕ್ ವ್ಯಾಲ್ಯೂ, ಅಂದ್ರೆ ಎಷ್ಟದ ಅಷ್ಟಕ್ಕೆ ಮಾರಾಟ ಮಾಡಿರೋಂಥವ್ರು. ಅದಾದ ನಂತರ ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ರಮ್ಯ 9,000 ಕಂತ. ಕ್ರೆಡಿಟರ್ ಸೆಟಲ್ಡ್ 10% ಲೆಸ್ ಅಂತ ಹೇಳತ್ತಾರ ಅವರು. ಅದನ್ನ ದಿವ್ಯ ಟುಕ್ ಓವರ್ ದಿ ವಾಣೀಸ್ ಲೋನ್. ಅದಾದ ನಂತರ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ 5%. ಬ್ಯಾಂಕ್ ಓವರ್ ಡ್ರಾಫ್ಟ್ ಡ್ಯೂ ₹400 ವಾಸ್ ಆಲ್ಸೋ ಪೇಡ್ ಆಫ್. ಅದನ್ನು 400 ರೂಪಾಯಿ ಬಡ್ಡಿನೂ ಬ್ಯಾಂಕ್ ಓವರ್ ಡ್ರಾಫ್ಟ್ ಮೇಲೆ ಕೊಟ್ಬಿಟ್ರು ಅಂತ ಹೇಳತ್ತಾರ ಅವರು. ಅದಾದ ನಂತರ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ₹4,000. ರೈಟ್, ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟ್. ರೈಟ್, ಈಗ ಫಸ್ಟ್ ನಾವೇನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಆಸ್ ಇಟ್ ಈಸ್ ನಿಮ್ಮಲ್ಲಿ ಇರ್ತಕ್ಕಂಥ ಅಸೆಟ್ಸ್ಗಳು ಬ್ಯಾಲೆನ್ಸ್ ಶೀಟ್ನಾಗ ಅವಲ್ಲ, ಅವು ಎಲ್ಲಷ್ಟು ಬರೆದು ಬರೋಣ. ಫಸ್ಟ್ ಏನದಲ್ಲಿ ಕ್ಯಾಶ್ ಅದ. ಕ್ಯಾಶ್ ಅಂತೂ ರಿಯಲೈಸ್ ಮಾಡ್ಲಿಕ್ಕೆ ಬರಂಗಿಲ್ಲ, ನಾವಿಲ್ಲಿ ರೆಕಾರ್ಡ್ ಮಾಡಂಗಿಲ್ಲ. ನೆಕ್ಸ್ಟ್ ಡೆಟಾರ್ಸ್ ಎಷ್ಟದಷ್ಟು ಬರೆದು ಬಿಡ್ರಿ, 15,000. ನೆಕ್ಸ್ಟ್ ಅದಾದ ನಂತರ ಸ್ಟಾಕ್ 18,000, ಫರ್ನಿಚರ್ 12,000, ಮಷಿನರಿ 20,000, ಬಿಲ್ಡಿಂಗ್ ಎಷ್ಟದ 60,000 ಆಸ್ ಇಟ್ ಈಸ್ ಬರ್ದು. ಇವೆಲ್ಲಷ್ಟು ಅಸೆಟ್ಸ್ಗಳಾದವು. ಈಗ ಕಮ್ಸ್ ಟು ಲೈಬಿಲಿಟಿ, ಔಟ್ಸೈಡ್ ಲೈಬಿಲಿಟೀಸ್, ಹೊರಗಿನವರಿಗೆ ಕೊಡ್ತಕ್ಕಂಥ ಸಾಲುಗಳು ಯಾವ್ಯಾವ ನಾವಿಲ್ಲಿ ಫಸ್ಟ್ ಕ್ರೆಡಿಟ್ ಸೈಡ್ ಬರೀಬೇಕು. ಕ್ರೆಡಿಟರ್ಸ್ ಅದ ಫಸ್ಟಿಗೆ. ಕ್ರೆಡಿಟರ್ಸ್ ಎಷ್ಟದ ನೋಡ್ರಿ, 20,000. ಅದಾದ ನಂತರ ಬಿಲ್ಸ್ ಪೇಬಲ್ 6,000. ಅದಾದ ನಂತರ ಬ್ಯಾಂಕ್ ಓವರ್ ಡ್ರಾಫ್ಟ್ 4,000. ಅದಾದ ನಂತರ ರಿಸರ್ವ್ ಫಂಡ್ ಬರಂಗಿಲ್ಲ. ವಾಣೀಸ್ ಲೋನ್, ವಾಣಿ ಪಾರ್ಟ್ನರ್ ಅಲ್ಲ, ಬೈ ವಾಣಿ ಲೋನ್. ಎಷ್ಟದು ನೋಡ್ರಿ ವಾಣಿ ಲೋನು 5,000. ರೈಟ್, ಇಷ್ಟಾಯ್ತು. ಇಷ್ಟು ಆದ ಮೂಲಕ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಸೆಟ್ಸ್ಗಳೆಲ್ಲಷ್ಟು ಮಾರಾಟ ಮಾಡಿಬಿಡ್ಬೇಕು. ಬೈ ಬ್ಯಾಂಕ್ ಬ್ರಾಕೆಟ್ ಒಳಗೆ ಅಸೆಟ್ಸ್ ಸೋಲ್ಡ್, ಅಸೆಟ್ಸ್ಗಳನ್ನು ಮಾರಾಟ ಮಾಡಬೇಕು. ಕೊಟ್ಟರು ನೋಡ್ರಿ, ಆಲ್ರೆಡಿ ಹೇಳಿ ನಮಗೆ. ಡೆಟಾರ್ಸ್ 13,500, ಸ್ಟಾಕ್ 19,800, ಬಿಲ್ಡಿಂಗ್ ಎಷ್ಟು ಕೊಟ್ಟರಲ್ಲಿ 62,000. ಅದಾದ ನಂತರ ನೆಕ್ಸ್ಟ್ ವೆಹಿಕಲ್ ವಿಚ್ ವಾಸ್ ನಾಟ್ ರಿಕಾರ್ಡೆಡ್ ಇನ್ ದ ಬ್ಯಾಲೆನ್ಸ್ ಶೀಟ್, ಅದಕ್ಕೆ ನಾವು ಅನ್ರಿಕಾರ್ಡೆಡ್ ಅಂತ ಕರಿತೀವಿ, ಅದನ್ನು ಮಾರಾಟ ಮಾಡ್ಯಾರಂತ ಅವರು. ಅನ್ರಿಕಾರ್ಡೆಡ್ ವೆಹಿಕಲ್ ಎಷ್ಟು ಮಾರಾಟ ಮಾಡ್ಯಾರವರು? 4,000. ರೈಟ್, ಅದಾದ ನಂತರ ಮಷಿನರಿ ರಿಯಲೈಸ್ಡ್ ಎಟ್ ಬುಕ್ ವ್ಯಾಲ್ಯೂ ಅಂದ್ರೆ ಎಷ್ಟು ಇದೆ ಅಷ್ಟಕ್ಕೆ ಮಾರಾಟ ಮಾಡ್ಯಾರಂತವ್ರು. ಮಷಿನರಿ ಎಷ್ಟದ ನೋಡ್ರಿ ಇಲ್ಲಿ 20,000.
20,000 ರೈಟ್. ಇಷ್ಟು ಅಸೆಟ್ಸ್ಗಳು ಅದು ಯಾವ್ಯಾವ ಅಸೆಟ್ಸ್ ಆಯ್ತು? ಡೇಟಾಸ್ ಆಯ್ತು, ಹೌದು, ಸ್ಟಾಕ್ ಆಯ್ತು, ಅದಾದ ಮೂಲಕ ಬಿಲ್ಡಿಂಗ್ ಆಯ್ತು, ಬಿಲ್ಡಿಂಗ್ ನಂತರ ಮಷಿನರಿ ಆಯ್ತು. ಯಾವ್ದು ಉಳಿತು? ಓನ್ಲಿ ಫರ್ನಿಚರ್ ಉಳಿತು. ರೈಟ್, ನೋಡೋಣ ಟೋಟಲ್ ಮಾಡಿರಿ ಎಲ್ಲಷ್ಟು ಎಷ್ಟು ಆಗ್ತದಪ್ಪ ಅಂದ್ರೆ 1,19,300 ರೂಪಾಯಿ ಆಗ್ತದೆ. ನೆಕ್ಸ್ಟ್ ನಾವೇನು ಮಾಡಬೇಕು? ಅಸೆಟ್ಸ್ಗಳೆಲ್ಲ ಮಾರಾಟ ಮಾಡಕ್ಕೆ ನಾವೇನು ಮಾಡಬೇಕು? ದುಡ್ಡು ಬಂದಿರ್ತವೆ, ಈಗ ನಾವು ಲೈಬ್ರರಿಗಳನ್ನೆಲ್ಲ ಪೇಡ್ ಮಾಡಬೇಕು. ಲೈಬ್ರರಿ ಹೆಂಗೆ ಪೇಡ್ ಮಾಡೀವಿ ನೋಡೋಣ. ಅವ್ರು ಹೇಳಿರ್ತಾರೆ ಅವರು ಟು ಬ್ಯಾಂಕ್ ಅಂತ ಹೇಳಿ ಬರ್ದು ಬ್ರಾಕೆಟ್ ಒಳಗೆ ಲೈಬ್ರರಿ ಪೇಡ್. ಲೈಬ್ರರಿ ನಾವು ಕೊಟ್ಟಿವಂತ ಎಷ್ಟು ಕೊಟ್ಟಿರಿ ನೋಡ್ರಿ ಅಲ್ಲಿ. ಫಸ್ಟ್ ಕ್ರೆಡಿಟರ್ಸ್ ಏನಾದ್ರೂ ಲೆಕ್ಕದೊಳಗೆ ಹೇಳ್ತೇನೆ ಸಿ ಅಡ್ಜಸ್ಟ್ಮೆಂಟ್ ಅದು ನೋಡ್ರಿ ಅಲ್ಲಿ. ಕ್ರೆಡಿಟರ್ಸ್ ವೇರ್ ಸೆಟಲ್ಡ್ ಎಟ್ 10% ಲೆಸ್, 10% ಕಡಿಮೆ ಮಾಡಿ ಕೊಟ್ಟರಂತವರು. ಫಸ್ಟ್ ಇದೆ ಕ್ರೆಡಿಟರ್ಸ್ 10,000 ಮೈನಸ್ 1,000 ಎಷ್ಟು ಬರ್ತದಲ್ಲಿ? ಇಲ್ಲ 10 ಇಲ್ಲ 20,000 ಅದು, ಸಾರಿ, ಮೈನಸ್ 2,000 ಅಂದ್ರೆ ಎಷ್ಟಕ್ಕ? 18,000. ಅದಾದ್ಮೇಲೆ ಬಿಲ್ಸ್ ಪೇಬಲ್ ಏನಾದ್ರು ಹೇಳ್ತಾರೆ ನೋಡ್ರಿ. ಬಿಲ್ಸ್ ಪೇಬಲ್ ಏನು ಹೇಳಿಲ್ಲ, ಇಟ್ ಮೀನ್ಸ್ ಕಂಪ್ಲೀಟ್ 6,000 ರೂಪಾಯಿದ 6,000 ರೂಪಾಯಿ ನಾವು ಕಟ್ಟಿ ಬಿಡ್ತೀವಿ. ಅದಾದ್ಮೇಲೆ ಯಾವ್ದು ಉಳಿತು ಈಗ? ಬ್ಯಾಂಕ್ ಓವರ್ ಡ್ರಾಫ್ಟ್ ಏನ್ ಹೇಳ್ತಾನೆ? ಬ್ಯಾಂಕ್ ಓವರ್ ಡ್ರಾಫ್ಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಡ್ಯೂ ₹400 ಆಲ್ಸೋ ಪೇಡ್, ಅದನ್ನು 400 ರೂಪಾಯಿ ಕೊಟ್ಟು ಬಿಟ್ರಂತವ್ರು. ಎಷ್ಟದಲ್ಲಿ? ಟೋಟಲ್ 4,000 ಆಲ್ರೆಡಿ ಪ್ಲಸ್ 400 ರೂಪಾಯಿ ಬಡ್ಡಿ ಅಂತ. ರೈಟ್, ನೋಡಿ 4,000 ರೂಪಾಯಿ ಬ್ಯಾಂಕ್ ಓವರ್ ಡ್ರಾಫ್ಟ್, ಅದ್ರ ಮೇಲೆ 400 ರೂಪಾಯಿ ಬಡ್ಡಿ, ಟೋಟಲ್ 4,400. ರೈಟ್, ಕ್ರೆಡಿಟರ್ಸ್ ಆಯ್ತು, ಬಿಲ್ಸ್ ಪೇಬಲ್ ಆಯ್ತು, ಬ್ಯಾಂಕ್ ಓವರ್ ಡ್ರಾಫ್ಟ್ ಆಯ್ತು. ಉಳಿದ ಯಾವುದು? ಒನ್ ಈಸ್ ಲೋನ್ ಬಗ್ಗೆ ಏನ್ ಹೇಳ್ತಾನೆ? ಅಡ್ಜಸ್ಟ್ಮೆಂಟ್ ನೋಡ್ರಿ. ಎಷ್ಟನೇ ಅಡ್ಜಸ್ಟ್ಮೆಂಟ್ ಅಪ್ಪ ಅಂದ್ರೆ ಸಿ ಅಡ್ಜಸ್ಟ್ಮೆಂಟ್ ಕಂಟಿನ್ಯೂ. ದಿವ್ಯಾ ಟುಕ್ ಬರ್ದ ಒನ್ ಈಸ್ ಲೋನ್ ತಗೊಂಡಿರಂತವ್ರು. ಅಂದ್ರೆ ಇದು ಟೋಟಲ್ ಮಾಡಿ ಎಷ್ಟು ಆಗ್ತದ? 28,400. ಅದಾದ ಮೂಲಕ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಯಾರು ವಾಣಿ ಲೋನ್ ಅದಲ್ಲ, ವಾಣಿ ಲೋನ್ ಯಾರು ತಗೊಂಡ್ರಂತೇಳಿ? ದಿವ್ಯಾ. ಟು ದಿವ್ಯಾ ಅಕೌಂಟ್ ಬ್ರಾಕೆಟ್ ಒಳಗ ವಾಣಿ ಲೋನ್ ಟೇಕನ್. ಎಷ್ಟಕ್ಕೆ ತಗೊಂಡಾರ ಅವರು? 5,000 ರೂಪಾಯಿ ಅದ. ಇಲ್ಲಿ ಏನಾದ್ರು ಅಮೌಂಟ್ ಕೊಟ್ಟಾರೇನು? ಏನು ಕೊಟ್ಟಿಲ್ಲಪ್ಪ ಅಂತಂದ್ರೆ ಇಟ್ ಮೀನ್ಸ್ 5,000 ರೂಪಾಯಿಗೆ ಅದು ತಗೊಂಡಾರ ಅಂತ ಅರ್ಥ. ಅದು ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ರಮ್ಯಾ. ರೈಟ್, ಫರ್ನಿಚರ್ ಉಳಿದಿದ್ದಲ್ಲ ಇಲ್ಲಿ. ಫರ್ನಿಚರ್ ಅದು ಯಾರು ತಗೊಂಡ್ರಂತವ್ರು? ಬೈ ರಮ್ಯಾ ತಗೊಂಡ್ರಂತ. ರಮ್ಯಾ ಅಕೌಂಟ್ ಬ್ರಾಕೆಟ್ ಒಳಗ ಫರ್ನಿಚರ್ ಟೇಕನ್ ಎಷ್ಟು ತಗೊಂಡಾರಲ್ಲಿ? ಕ್ವಶನ್ ತಗದು ನೋಡ್ರಿ, 9,000. ರೈಟ್, ಅದಾದ ನಂತರ ಅಡ್ಜಸ್ಟ್ಮೆಂಟ್ ಎಲ್ಲಷ್ಟು ನೋಡ್ಕೊಳ್ರಿ. ಎ ಅಡ್ಜಸ್ಟ್ಮೆಂಟ್ ತಗೊಂಡಿವೆ ಎಲ್ಲಷ್ಟು, ಬಿ ಅಡ್ಜಸ್ಟ್ಮೆಂಟ್ನೂ ಆಯ್ತು, ಸಿ ಅಡ್ಜಸ್ಟ್ಮೆಂಟ್ನೂ ಆಯ್ತು, ಡಿ ಅಡ್ಜಸ್ಟ್ಮೆಂಟ್ನೂ ಆಯ್ತು. ಲಾಸ್ಟ್ ಒನ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ₹4,000. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅದಂತ. ಟು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 4,000. ಇದನ್ನು ಕ್ಲಿಯರ್ ಆಯ್ತು. ಕ್ಲಿಯರ್ ಆದ ಮೂಲಕ ಈಗ ನೆಕ್ಸ್ಟ್ ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಟೋಟಲ್ ಮಾಡ್ಕೊಳ್ರಿ. ಯಾವ ಸೈಡ್ ಹೆಚ್ಚಿಗೆ ಆಗ್ತದೆ ನೋಡ್ರಿ. ಇಲ್ಲಿ ಫಸ್ಟ್ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೊಳ್ರಿ. ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೊಂಡ್ರೆ 1,63,300 ಆಗ್ತದ. ಈ ಕಡೆನೂ ಅಷ್ಟೇ ಬರೆದು ಬಿಡೋಣ, ಯಾಕಂದ್ರೆ ಡೆಬಿಟ್ ಸೈಡ್ ಕಡಿಮೆ ಬರ್ತದ. ಎಷ್ಟು ಕಡಿಮೆ ಬರ್ತದಪ್ಪ ಅಂತಂದ್ರೆ 900. ಅದಕ್ಕೆ ನೀವೇನು ಕರಿತೀರಿ? ರಿಯಲೈಸೇಷನ್ ಪ್ರಾಫಿಟ್. ರೈಟ್, ಆ ರಿಯಲೈಸೇಷನ್ ಪ್ರಾಫಿಟ್ ಅನ್ನ ಪಾರ್ಟ್ನರ್ಸ್ಗಳಿಗೆ ಹಂಚಬೇಕು. ಪಾರ್ಟ್ನರ್ಸ್ಗಳು ಯಾರ್ಯಾರು ನಿಮ್ಮಲ್ಲಿ? ರಮ್ಯಾ, ಕಾವ್ಯ, ದಿವ್ಯಾ. ರೇಷೋ 1:2:1. ಅದ್ರ ಪ್ರಕಾರ ಎಷ್ಟು ಬರ್ತದಪ್ಪ ಅಂತಂದ್ರೆ 900 × 1/4, 900 × 2/4, 900 × 1/4 ಎಷ್ಟು ಬರ್ತದ? 225, 450, ಆಮೇಲೆ 225. ಇಷ್ಟು ಅವ್ರದ್ದು ಪ್ರಾಫಿಟ್ ಅನ್ನ ನಾವು ಅಲೋಕೇಶನ್ ಮಾಡೀವಿ. Right. After the completion of realization account, we are going to prepare the partners capital account. Partners capital account prepare ಮಾಡಬೇಕಾಗಿತ್ತು ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಅದ. ಫಸ್ಟ್ ನಾವೇನ್ ಮಾಡ್ತೀವಿ ಅಲ್ಲಿ? ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅವ್ರ ಪಾರ್ಟ್ನರ್ಸ್ಗಳದ್ದು ಕ್ಯಾಪಿಟಲ್ ಬರಿತೀವಿ. ನಿಮ್ಮ ಕ್ವಶನ್ ಒಳಗಾದ್ರೆ ನೋಡ್ರಿ, ರಮ್ಯಂದ ಎಷ್ಟು? 42,000. ಕಾವ್ಯಂದ ಎಷ್ಟದಲ್ಲಿ? 35,000. ದಿವ್ಯಾಂದ ಎಷ್ಟದ ಕ್ಯಾಪಿಟಲ್ ಅಲ್ಲಿ? 20,000. ರೈಟ್, ಇದಾದ ನಂತರ
ರಿಸರ್ವ್ ಫಂಡ್ ಹುಡುಕಾಡಬೇಕು. ರಿಸರ್ವ್ ಫಂಡ್ ಅದೇ ನೋಡ್ರಿ ನಿಮ್ಮ ಕ್ವಶನ್ ಒಳಗ. ರಿಸರ್ವ್ ಫಂಡ್ 8000 ಅದ. ರೈಟ್, ರಿಸರ್ವ್ ಫಂಡ್ ರೇಷಿಯೋ ಪ್ರಕಾರ 1:2:1 ರೇಷಿಯೋ ಪ್ರಕಾರ ಟೋಟಲ್ ಎಷ್ಟದಲ್ಲಿ 8000 ಅದ. ಹಂಚಿಬಿಡ್ರಿ 2000 4000 2000 ಅಕಾರ್ಡಿಂಗ್ ಟು ರೇಷಿಯೋ ಪ್ರಕಾರ. ಅದಾದ ನಂತರ ಇಲ್ಲಿ ಏನಾದರೂ ರಿಯಲೈಸೇಷನ್ ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ನೋಡ್ಕೊಳ್ರಿ. ಪ್ರಾಫಿಟ್ ಆಗ್ಯದ. ಪ್ರಾಫಿಟ್ ಆಗಿತ್ತಂದ್ರೆ ಯಾವ ಸೈಡು? ಕ್ರೆಡಿಟ್ ಸೈಡ್. ರಿಯಲೈಸೇಷನ್ ಪ್ರಾಫಿಟ್ ಆಲ್ರೆಡಿ ಅಲೋಕೇಶನ್ ಮಾಡೀವಿ. 225 450 225. ಅದಾದ ನಂತರ ಬ್ಯಾಲೆನ್ಸ್ ಶೀಟ್ ಒಳಗೆ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತೇಳಿ ಅದೇನು ಏನೂ ಇಲ್ಲ. ಏನಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದ್ರೆ ಯಾರಾದರೂ ಅಸೆಟ್ಸ್ ತೊಗೊಂಡಾರೇನು ನೋಡ್ರಿ ಅಥವಾ ಲೈಬ್ರರಿ ತೊಗೊಂಡಾರೇನು ನೋಡ್ಕೋಬೇಕೀಗ. ರೈಟ್, ಫಸ್ಟ್ ರಮ್ಯ ಅಸೆಟ್ ತೊಗೊಂಡಲ್ಲ. ಅಸೆಟ್ ತೊಗೊಂಡಿಲ್ಲಪ್ಪ ಅಂದ್ರೆ ಡೆಬಿಟ್ ಸೈಡ್ ಬರೀಬೇಕು. ಯಾವ ಅಸೆಟ್ ತೊಗೊಂಡಾರ ಅವರು? ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಅಂತ ಬರೀಬೇಕು. ಆರ್ ಅಕೌಂಟ್ ರಿಯಲೈಸೇಷನ್ ಅಕೌಂಟ್. ಏನು ತೊಗೊಂಡಾರ? ಫರ್ನಿಚರ್. ಫರ್ನಿಚರ್ ಯಾರು ತೊಗೊಂಡಾರ? ಫರ್ನಿಚರ್ ರಮ್ಯ. ರಮ್ಯ ಅಕೌಂಟ್ ಒಳಗೆ ಬರೀಬೇಕು 9000. ಮತ್ತೆ ಯಾರಾದ್ರೂ ತೊಗೊಂಡಾರೇನು? ಯಾರು ತೊಗೊಂಡಿಲ್ಲ. ಎಲ್ಲ ಅಸೆಟ್ಸ್ಗಳನ್ನು ಮಾರಾಟ ಮಾಡೀವಿ. ನೆಕ್ಸ್ಟ್ ಈ ಕಡೆ ಒಂದು ಲೈಬ್ರರಿ ಅದು ನೋಡ್ರಿ. ಲೈಬ್ರರಿ ಯಾರು ತೊಗೊಂಡಾರ? ದಿವ್ಯ. ಇಲ್ಲಿ ಮತ್ತೆ ನಾವು ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಬರೆದು ಬ್ರಾಕೆಟ್ ಒಳಗೆ ವಾಣಿ ಲೋನ್. ವಾಣಿ ಲೋನ್ ತೊಗೊಂಡಾರ. ಯಾರು ತೊಗೊಂಡಾರ? ದಿವ್ಯ. ಎಷ್ಟು? 5000. ದಿವ್ಯನ ಅಕೌಂಟ್ ಹೆಂಗೆ ಬರೀಬೇಕು? ರೈಟ್, ಇಷ್ಟ ಆದ ನಂತರ ಟೋಟಲ್ ಮಾಡ್ರಿ. ಯಾರ್ಯಾರು ಎಷ್ಟೆಷ್ಟು ಬರ್ತದೆ ನೋಡ್ರಿ. ಟೋಟಲ್ ಎಷ್ಟೆಷ್ಟು ಬರ್ತದ? 27,225 39,450 44,225. ಅದೇ ಅಮೌಂಟ್ ಈ ಕಡೆ ಸೇಮ್ ಬರೀಬೇಕು. ಡೆಬಿಟ್ ಸೈಡ್ನು ಇಲ್ಲಿ ಏನೂ ಇಲ್ಲ. 27,225. ರೈಟ್, ಈ ಕಡೆ 39,450 44,225 ಮೈನಸ್ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ 9,000 ರೂಪಾಯಿದ ಲೆಸ್ ಮಾಡ್ಕೊಂಡು ಮಾಡಕ್ಕೆ ಎಷ್ಟು ಬರ್ತದಲ್ಲಿ? 35,225. ಇದಕ್ಕೇನಂತ ಕರಿತೀರಿ? ಟು ಬ್ಯಾಂಕ್. ಬ್ಯಾಂಕ್ ಅಥವಾ ಕ್ಯಾಶ್. ರೈಟ್, ಬ್ಯಾಲೆನ್ಸ್ ಶೀಟ್ನಾಗ ಯಾವುದೋ ಬರೆದು ಬಿಡ್ರಿ. ಬ್ಯಾಲೆನ್ಸ್ ಶೀಟ್ ಒಳಗೆ ಕ್ಯಾಶ್ ಇದೆ, ಕ್ಯಾಶ್ ಬರೆದು ಬಿಡಬೇಕು. ರೈಟ್, ಇಟ್ ಈಸ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಈಗ ನಾವು ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಟ್ಯಾಲಿ ಆಗಬೇಕು. ಫಸ್ಟಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಕ್ಯಾಶ್ ಎಷ್ಟು ಅದ ನೋಡ್ರಿ. ಅಲ್ಲಿ 15,000 ರೂಪಾಯಿ ಅದ. ರೈಟ್, ಫಸ್ಟ್ ನಾವು 15,000 ಬರೀಬೇಕು. ಅದಾದ ನಂತರ ಟು ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ಒಳಗೆ ಅಸೆಟ್ಸ್ ಸೋಲ್ಡ್. ಎಷ್ಟು ಬಂದಾವ ನೋಡ್ರಿ. ಅಸೆಟ್ ಸೋಲ್ಡ್ ಮಾಡಿದ್ರ 1,19,300 1,19,300. ನೆಕ್ಸ್ಟ್ ಈ ಕಡೆ ಪೇಮೆಂಟ್ಗಳು ಬೈ ಬ್ಯಾಂಕ್. ಸಾರಿ, ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ಒಳಗೆ ಏನು ಬರೀಬೇಕಲ್ಲಿ? ಲೈಬಿಲಿಟಿ ಪೇಡ್. ಲೈಬಿಲಿಟಿ ಪೇಡ್ ಕೊಟ್ಟಿರಿ ನೋಡ್ರಿ 28,400 28,400. ಅದಾದ ನಂತರ ನೆಕ್ಸ್ಟ್ ಅದ್ರ ಕೆಳಗೆ ನೋಡ್ರಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿರಿ ನೀವು ಅಲ್ಲಿ? 4,000. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಯಾರ್ಯಾರ್ದು? RKD. RKD ಎಷ್ಟು ನೋಡ್ರಿ ಅಲ್ಲಿ? 35,225. ಆಮೇಲೆ 39,450 27,225. ರೈಟ್, ಇದಾದ ನಂತರ ಮತ್ತೇನಾದರೂ ಅವೇ ನೋಡ್ಕೋಬೇಕೀಗ. ಪಾರ್ಟ್ನರ್ಸ್ ಲೋನ್ ಅದೇ ನೋಡ್ರಿ. ಬ್ಯಾಲೆನ್ಸ್ ಶೀಟ್ ಒಳಗೆ ಲೈಬ್ರರಿ ಸೈಡ್ ಇಸ್ ದೇರ್ ಎನಿ ಪಾರ್ಟ್ನರ್ಸ್ ಲೋನ್? ಏನಿಲ್ಲಪ್ಪ ಅಂತಂದ್ರೆ ಟೋಟಲ್ ಮಾಡ್ಕೊಳ್ರಿ. ಎಷ್ಟು ಆಗ್ತದೆ ನೋಡ್ರಿ. ಎರಡು ಸೈಡ್ ಟೋಟಲ್ ಸೇಮ್ ಬರಬೇಕು. ಟೋಟಲ್ ಮಾಡ್ರಿ. ಡೆಬಿಟ್ ಸೈಡ್ ಅಂತೂ ಎಷ್ಟು ಬರ್ತದ? 1,34,300. ನಿಮ್ಮಲ್ಲಿ ಆನ್ಸರ್ನು ಅಷ್ಟೇ ಅದ. 1,34,300. ಆಮೇಲೆ ಈ ಸೈಡ್ ನೋಡ್ಕೊಳ್ರಿ ಸೇಮ್ ಬರ್ತದ. ಇದು ಪಾರ್ಟ್ನರ್ಸ್, ಇದು ಕ್ಯಾಶ್ ಅಕೌಂಟ್ ಆಯ್ತು. ಇದು ಡಿಸ್ಕ್ರಿಪ್ಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಒಳಗೆ 4ನೇ ಲೆಕ್ಕ. ಓವರ್. ಥ್ಯಾಂಕ್ ಯು.